ಭತ್ತದ ಸಸಿಗಳನ್ನು ನಾಟಿ ಮಾಡಿದ ಆರಂಭದ 7 ದಿನಗಳು ಅತ್ಯಂತ ನಿರ್ಣಾಯಕ. ಈ ಹಂತದಲ್ಲಿ ಕಳೆಗಳು ಸಹ ತೀವ್ರವಾಗಿ ಬೆಳೆಯುತ್ತವೆ. ಕಳೆಗಳು ಮೊದಲು ಬೆಳೆದುಕೊಂಡರೆ ಭತ್ತದ ಬೆಳೆಗೆ ಲಭ್ಯವಾಗಬೇಕಾದ ನೀರು, ಪೋಷಣೆ ಮತ್ತು ಸ್ಥಳಕ್ಕಾಗಿ ಅವುಗಳೊಡನೆ ಹೋರಾಡಬೇಕಾಗುತ್ತದೆ. ಯಾವಾಗ ಬೆಳೆಯು ಆರಂಭದಿಂದಲೇ ಹೋರಾಡಬೇಕಾಗುತ್ತದೆಯೋ ಆಗ ಅದರ ಬೆಳವಣಿಗೆ ಮತ್ತು ಇಳುವರಿ ಎರಡರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ಜಾಗೃತ ರೈತರು ಈ ಸತ್ಯವನ್ನು ಅರಿತಿದ್ದಾರೆ. ಉತ್ತಮ ಫಸಲಿಗಾಗಿ ಮೊದಲ 1 ವಾರದ ಅವಧಿಯಲ್ಲಿ ಕಳೆ ನಿಯಂತ್ರಣ ಅನಿವಾರ್ಯ. ಈ ಹಂತದಲ್ಲೇ ಬೆಳೆಯ ಮುಂದಿನ ಭವಿಷ್ಯ ಅಡಗಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಂದಿದೆ ಡೆಸಿಮೇಟ್. ಈ ಕಳೆನಾಶಕವು ಆರಂಭಿಕ ಹಂತದಿಂದಲೇ ಕಳೆಗಳನ್ನು ತಡೆದು ಬೆಳೆಗೆ ರಕ್ಷಣೆ ನೀಡುತ್ತದೆ. ಕಳೆಗಳು ಬೆಳೆಯುತ್ತಿದ್ದಂತೆಯೇ ಅವು ಬೆಳೆಯ ಪೋಷಕಾಂಶ, ಬಿಸಿಲು ಮತ್ತು ಜಾಗವನ್ನು ಕಿತ್ತುಕೊಳ್ಳುತ್ತವೆ. ಹಾಗಾಗಿ ಆರಂಭದಲ್ಲೇ ಅವುಗಳ ಪರಿಣಾಮಕಾರಿ ನಿಯಂತ್ರಣ ಬಹಳ ಮುಖ್ಯ. ಈ ಡೆಸಿಮೇಟ್ನಲ್ಲಿ 2 ಪಟ್ಟು ಶಕ್ತಿ ಇದೆ. ಇದು ಕಳೆಯ ಪ್ರತಿ ಭಾಗಕ್ಕೂ ಪೂರ್ತಿಯಾಗಿ ಹರಡುವುದರಿಂದ ಕಳೆಗಳು ಬೇಗನೆ ಒಣಗಿ ಪೂರ್ತಿಯಾಗಿ ನಿರ್ನಾಮವಾಗುತ್ತವೆ. ಕೇವಲ ಒಂದೇ ಸ್ಪ್ರೇನಲ್ಲಿ ಡೆಸಿಮೇಟ್ ಈ ಎಲ್ಲವನ್ನೂ ನಿಯಂತ್ರಿಸುತ್ತದೆ. ಸಣ್ಣ ಎಲೆಯ ಕಳೆಗಳು, ಅಗಲ ಎಲೆಯ ಕಳೆಗಳು, ನಟ್ ಅಥವಾ ಕೊರಕೆ ಹುಲ್ಲು. ಹಾಗಾಗಿ ಬೇರೆ ಬೇರೆ ಕಳೆಗಳಿಗಾಗಿ ಬೇರೆ ಬೇರೆ ಕಳೆನಾಶಕಗಳ ಅಗತ್ಯವಿಲ್ಲ. ಡೆಸಿಮೇಟ್ ಬಳಕೆಯ ಪ್ರಮುಖ ಪ್ರಯೋಜನವೆಂದರೆ ಅದರ ಸುದೀರ್ಘ ಅವಧಿಯ ಸೌಲಭ್ಯ. ನಾಟಿ ನಂತರದ 0 ರಿಂದ 7 ದಿನಗಳ ಅವಧಿಯಲ್ಲಿ ಇದು ಬಳಕೆಗೆ ಮುಕ್ತವಾಗಿರುತ್ತದೆ. ಇದು ರೈತರ ಕೆಲಸವನ್ನು ಸುಲಭವಾಗಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರ ಬಳಕೆ ಕೂಡ ಬಹಳ ಸುಲಭ. ಪ್ರತಿ ಎಕರೆಗೆ 120 ಗ್ರಾಂ ಡೆಸಿಮೇಟ್ ಪ್ರತಿ ಎಕರೆಗೆ 160 ಲೀಟರ್ ನೀರಿನೊಂದಿಗೆ ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸುವ ಮೂಲಕ ಬಳಸಿ. ಯಾವಾಗ ಕಳೆಗಳ ಮೇಲೆ ಆರಂಭದಲ್ಲೇ ಹತೋಟಿ ಸಿಗುತ್ತದೆಯೋ ಆಗ ಭತ್ತದ ಬೆಳೆಗೆ ಸಿಗುತ್ತದೆ ಹೆಚ್ಚಿನ ಪೋಷಕಾಂಶ, ಹೆಚ್ಚಿನ ಜಾಗ ಮತ್ತು ಹೆಚ್ಚಿನ ನೀರು ಮತ್ತು ಉತ್ತಮ ಬೆಳವಣಿಗೆ. ಆದ್ದರಿಂದ ನೆನಪಿರಲಿ, ಭತ್ತದ ಬೆಳೆಗೆ ಮೊದಲ ಹೆಜ್ಜೆಯೇ ಮುಖ್ಯ. ಆ ಹೆಜ್ಜೆಗೆ ಶಕ್ತಿ ತುಂಬುವುದೇ ಡೆಸಿಮೇಟ್ನ ಒಂದು ಹೊಡೆತ. ಕಳೆಗಳು ಮಾಯ, ಬೇರು ಸಮೇತ.